ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಮತ್ತು ಸದ್ಗುರುಗಳ ಬಗ್ಗೆ ಸಾಮಾನ್ಯ ಸ್ತ್ರೀಯನ್ನು ದೇವತೆಯನ್ನಾಗಿ ಮಾಡಬಹುದು ಎಲ್ಲವನ್ನೂ ಹೇಳ್ತಾ ಇದ್ರು ಸತ್ಯವನ್ನ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಸಂಚಿಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಮತ್ತು ಸದ್ಗುರುಗಳ ಬಗ್ಗೆ. ಸದ್ಗುರುಗಳಂದ್ರೆ ಗೊತ್ತಲ್ಲ, ಜಗ್ಗಿ ವಾಸುದೇವನ್, ಈಶಾ ಫೌಂಡೇಶನ್. ಸೊ ಸದ್ಗುರುಗಳವರು ಅವರ ವಿಡಿಯೋ ಒಂದು ಯೂಟ್ಯೂಬಲ್ಲಿ ವೈರಲ್ ಆಗ್ತಾ ಇದೆ. ಕನ್ನಡದಲ್ಲಿ ಕೂಡ ಟ್ರಾನ್ಸ್ಲೇಟ್ ಮಾಡಿ ಎಲ್ಲ ಹೇಳ್ತಾ ಇದ್ದಾರೆ. ಏನಪ್ಪ ಅವರ ವಿಚಾರ ಅಂದರೆ, ಸಾಮಾನ್ಯ ಸ್ತ್ರೀಯನ್ನು ದೇವತೆಯನ್ನಾಗಿ ಮಾಡಬಹುದು, ದೇವಿಯನ್ನಾಗಿ ಮಾಡಬಹುದು, ಇದು ಸಾಧ್ಯ ಅಂತ ಹೇಳಿದ್ದಾರೆ. ಅವರ ಮುತ್ತಜ್ಜಿ 68ನೇ ವಯಸ್ಸಿನಲ್ಲಿ ಗಂಡ ತೀರೋದ್ಮೇಲೆ ದೇವಸ್ಥಾನ ಕಟ್ಟಿಸಿ ಆ ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡದೆ ಅವರೇ ಕುಳಿತುಕೊಂಡು ದೇವರ ರೀತಿ ಇದ್ದರು ಅಂತ ಸದ್ಗುರುಗಳು ಹೇಳಿರೋದು. ಮತ್ತು ಅಲ್ಲಿ ಕುಳಿತಾಗ ಎಲ್ಲವನ್ನೂ ಹೇಳ್ತಾ ಇದ್ರು, ಸತ್ಯವನ್ನ, ಭೂತ, ವರ್ತಮಾನ, ಭವಿಷ್ಯತ್ತನ್ನು ಎಲ್ಲವನ್ನು ಹೇಳ್ತಾ ಇದ್ರು ಅಂತ ಸದ್ಗುರುಗಳಿದ್ದಾರೆ. ಅದೇ ರೀತಿ ನಮ್ಮ ಆಶ್ರಮದಲ್ಲೂ ಕೂಡ ಕೆಲವು ಸ್ತ್ರೀಯರನ್ನು ನಾವು ದೇವಿಯನ್ನಾಗಿ ಕನ್ವರ್ಟ್ ಮಾಡಬಹುದು. ಅದಕ್ಕೆ ಕೆಲವಾರು ಸಾಧನೆಗಳನ್ನು ಮಾಡಬೇಕು, ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ವಿಚಾರಕ್ಕೂ ಪ್ರಧಾನಮಂತ್ರಿಗಳು ಏನಪ್ಪ ಸಂಬಂಧ ಅಂತ ಯೋಚನೆ ಮಾಡ್ತೀರಾ? ನೋಡಿ, ಸದ್ಗುರುಗಳು ಈ ರೀತಿ ಸಾಮಾನ್ಯ ಸ್ತ್ರೀಯರನ್ನು ದೇವಿಯನ್ನಾಗಿ ಮಾಡುವ ತಂತ್ರಗಾರಿಕೆ ತಿಳಿದಿದ್ದರೆ ಮೊದಲು ಅವರನ್ನು ಪ್ರಧಾನಮಂತ್ರಿಗಳು ಕರ್ಕೊಂಡು ಆಫ್ಘಾನಿಸ್ತಾನಕ್ಕೆ ಹೋಗಬೇಕು. ಯಾಕೆಂದರೆ ಆಫ್ಘಾನಿಸ್ತಾನದಲ್ಲಿ ರೀಸೆಂಟಾಗಿ ಸಂಸತ್ತಿನಲ್ಲಿ ಒಂದು ಕಾನೂನನ್ನು ತಂದಿದ್ದಾರೆ, ಹೆಂಗಸರಿಗೆ ಎಷ್ಟು ಬೇಕಾದ್ರೂ ಹೊಡೀರಿ, ಆದರೆ ಮೂಳೆ ಮುರಿಯಬಾರದು. ಅಕಸ್ಮಾತ್ ಏನಾದರೂ ಮೂಳೆ ಮುರಿದ್ರೆ 15 ದಿನ ಜೈಲು. ಸೊ ಅಲ್ಲಿ ತುಂಬ ಸ್ಟ್ರಿಕ್ಟಾಗಿ ನೋಡ್ತಾರೆ ಹೆಣ್ಮಕ್ಳನ್ನ. ಅಲ್ಲಿ ಸ್ವಾತಂತ್ರ್ಯವೇ ಇಲ್ಲ, ಅಲ್ಲಿ ಕೆಲಸ ಮಾಡೋಕ್ಕೂ ತುಂಬ ರೆಸ್ಟ್ರಿಕ್ಷನ್ನು, ತುಂಬ ಕೀಳಾಗಿ ಕಾಣ್ತಾ ಇದ್ದಾರೆ. ಸೊ ಅಲ್ಲಿರುವ ಹೆಣ್ಣು ಮಕ್ಕಳು, ನಮ್ಮಲ್ಲಿರುವ ಹೆಣ್ಣು ಮಕ್ಕಳು, ಬೇರೆ ಕಡೆ ಇರತಕ್ಕಂಥ ಹೆಣ್ಣು ಮಕ್ಕಳು ಎಲ್ಲವೂ ಸ್ತ್ರೀ ಶಕ್ತಿಯೇ, ಎಲ್ಲರೂ ಕೂಡ ದೇವಿ ಸ್ವರೂಪವೇ. ಹಾಗಿರುವಾಗ ಈ ರೀತಿಯಾಗಿ ಕೀಳಾಗಿ ಕಾಣತಕ್ಕಂಥ ಹತ್ತಿರದಲ್ಲೇ ಇರುವ ಈಗ ನಮ್ಮ ಭಾರತ ಸರ್ಕಾರ ಆಫ್ಘಾನಿಸ್ತಾನ ಜೊತೆಯಲ್ಲಿ ಒಳ್ಳೆ ಸ್ನೇಹವನ್ನು ಹೊಂದಿರುವುದರಿಂದ ಅಲ್ಲಿಗೆ ಹೋಗಿ ಆಫ್ಘಾನಿಸ್ತಾನದ ಮಹಿಳೆಯರನ್ನು, ಕೆಲವು ಜನಗಳನ್ನು ಸೆಲೆಕ್ಟ್ ಮಾಡಿ ಅವರನ್ನು ದೇವಿಯನ್ನಾಗಿ ಕನ್ವರ್ಟ್ ಮಾಡಿದ್ರೆ ಅದು ಸ್ವಲ್ಪ ದಿನ ಸಾಕಂತೆ. 7 ದಿನಗಳವರು ದೇವಿಯನ್ನಾಗಿ ನೋಡಿದರೆ ಅವರು ದೇವಿಯನ್ನಾಗಿ ಪರಿವರ್ತನೆ ಆಗ್ತಾರೆ. ಅದಕ್ಕೊಂದು ಕೆಲವರು ವಿಧಾನಗಳಿದೆ ಅಂತಲೂ ಕೂಡ ಹೇಳಿದ್ದಾರೆ. ಆ ವಿಡಿಯೋ ಪೂರ್ತಿ ಹಾಕಕ್ಕಾಗಲ್ಲ, ಕಾಪಿರೈಟ್ ಬರುತ್ತೆ. ಸ್ವಲ್ಪ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಕಲ್ಲನ್ನ ದೇವಿಯನ್ನಾಗಿ ಮಾಡಬಹುದಾದ್ರೆ ಜೀವಂತ ಸ್ತ್ರೀಯನ್ನ ದೇವಿಯನ್ನಾಗಿ ಯಾಕೆ ಮಾಡೋಕ್ಕಾಗಲ್ಲ? ಖಂಡಿತ ಸಾಧ್ಯ. ನನ್ನ ಮುತ್ತಜ್ಜಿ ಒಬ್ರಿದ್ರು. ಅವರಿಗೆ 68 ವರ್ಷವಿದ್ದಾಗ ಅವರ ಗಂಡ ತೀರಿಕೊಂಡ ನಂತರ ಸಂಸಾರ ಬಿಟ್ಟು ಹೊರಬಂದು ತಮಗಾಗೇ ಒಂದು ಚಿಕ್ಕ ದೇವಸ್ಥಾನ ಕಟ್ಟಿಕೊಂಡ್ರು. ಅವರು ಅಲ್ಲಿ ದೇವರನ್ನ ಸ್ಥಾಪಿಸಲಿಲ್ಲ, ಅಲ್ಲಿ ಅವರು ತಮ್ಮನ್ನೇ ಸ್ಥಾಪಿಸಿಕೊಂಡ್ರು. ಅವರು ದೇವಸ್ಥಾನದಲ್ಲಿ ಕುಳಿತಾಗ ಯಾವುದ್ರ ಬಗ್ಗೆ ಬೇಕಾದರೂ ಹೇಳಬಲ್ಲವರಾಗಿದ್ರು. ಇಂತಹ ಎಷ್ಟೋ ಸ್ತ್ರೀಯರನ್ನ ನೋಡಿದ್ದೀನಿ. ಸೊ ಈ ರೀತಿ ಇರುವಾಗ ಮತ್ತೆ ನಮ್ಮ ವಿಶ್ವಗುರುವಾಗಲು ಹೊರಟಿರುವ ಭಾರತದತ್ತ ನಮ್ಮ ನರೇಂದ್ರ ಮೋದಿಜಿಯವರ ಮೇಲೆ ಗೌರವ ತುಂಬ ಇದೆ, ಅವರು ರೆಸ್ಪೆಕ್ಟ್ ಕೊಡ್ತಾರೆ. ಅವರು ಇವರನ್ನು ಕರ್ಕೊಂಡು, ಸದ್ಗುರುಗಳನ್ನು ಕರ್ಕೊಂಡು ಒಂದು ಟೀಮ್ ಮಾಡಿ, ಯಾರ್ಯಾರು ನಮ್ಮ ಭಾರತದಲ್ಲಿ ನಾನು ದೈವಾಂಶ ಸಂಭೂತ, ನನ್ನ ಮೇಲೆ ದೇವರು ಬರುತ್ತೆ, ನಾನೇ ದೇವರಾಗಿದ್ದೀನಿ ಅಂತ ಯಾರು ಜ್ಯೋತಿಷ್ಯವನ್ನು ಹೇಳ್ತಾರೋ, ಅಥವಾ ಕೆಲವರು ಭೂತ, ಭವಿಷ್ಯತ್ ಕಾಲ, ವರ್ತಮಾನದ ಬಗ್ಗೆ ಮಾತಾಡ್ತಾರೋ ಅಂಥವ್ರನ್ನೆಲ್ಲ ಒಂದು ಟೀಮ್ ಮಾಡಿ ಕರ್ಕೊಂಡೋಗಿ ಅಲ್ಲಿ ಪರಿವರ್ತನೆ ಮಾಡಲಿ. ಅದಾದಮೇಲೆ ಪಾಕಿಸ್ತಾನಕ್ಕೆ ಬರಲಿ. ಅದಾದಮೇಲೆ ಬೇರೆ ದೇಶಗಳಿಗೆ ಹೋಗಿ ಒಂದು ಬರೀ 5 ಜನ 10 ಜನರನ್ನು ದೇವಿಯನ್ನಾಗಿ ಕನ್ವರ್ಟ್ ಮಾಡಿದ್ರೆ ಸಮಾಜದಲ್ಲಿ ಬೇಕಾದಷ್ಟು ಸುಧಾರಣೆ ಆಗುತ್ತೆ. ಈ ಭೂಮಿಯ ಮೇಲೆ ಶಾಂತಿ ನೆಲೆಸುತ್ತೆ, ದೈವತ್ವದ ಅರ್ಥ ಆಗುತ್ತೆ. ಅಷ್ಟೊಂದು ಈಸಿಯಾಗಿ ನೀವು ದೇವರನ್ನು ಮಾಡಬೇಕಾದಾಗ ಇದನ್ನು ಮಾಡ್ಬೋದಲ್ವಾ? ಇದು ತುಂಬ ಮುಖ್ಯ.
ಯೋಗ, ಪ್ರಾಣಾಯಾಮ, ಧ್ಯಾನ, ಮೆಡಿಟೇಷನ್ಸ್ ಇದೆಲ್ಲ ಹೇಳ್ಕೊಡೋಕೆ ತುಂಬ ಜನ ಇದ್ದಾರೆ. ಅವ್ರು ಹೇಳ್ಕೊಡ್ತಾರೆ, ಸದ್ಗುರುಗಳೇ ನೀವು ಒಳ್ಳೆ ಸೇವೆ ಮಾಡ್ತಾ ಇದ್ದೀರಿ, ನೀವೇ ಡೈರೆಕ್ಟಾಗಿ ಹೇಳಿರೋದ್ರಿಂದ ಇದನ್ನು ಮಾಡಿ, ಇದನ್ನು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಉಪಯೋಗಿಸ್ಕೋಬೇಕು ಇಮ್ಮಿಡಿಯೇಟಾಗಿ. ಈ ವಿಡಿಯೋನ ಶೇರ್ ಮಾಡಿ, ಯಾಕೆಂದರೆ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ನಾವು. ಈಗ ಓಂ ಶಕ್ತಿಗೆ ಹೋಗ್ಬೇಕಾದ್ರೆ ತುಂಬ ಜನ ಹೆಣ್ಮಕ್ಳ ಮೇಲೆ ದೇವ್ರು ಬರುತ್ತೆ, ವಿಚಿತ್ರವಾಗಿ ಆಡ್ತಾರೆ. ಆ ಕ್ಲಿಪ್ಪಿಂಗು ನೋಡಿ ಸಾಧ್ಯ ಆದರೆ. ಇನ್ಸ್ಟಾಗ್ರಾಮಲ್ಲಿ ತುಂಬ ವಿಡಿಯೋಗಳಿದೆ. ಕೆಲವು ದೇವ್ರು ಬಂದಂಗಾಡಿ ದೇವಸ್ಥಾನದಲ್ಲೇ ಕುಳಿತುಕೊಂಡು ಏನೇನೆಲ್ಲ ಮಾಡ್ತಾರೆ. ಹೆಂಗೋ ಸದ್ಗುರುಗಳು ಒಳ್ಳೆ ಗೌರವಿತವಾಗಿರೋದ್ರಿಂದ, ರೆಸ್ಪೆಕ್ಟ್ಫುಲ್ ಪರ್ಸನ್ ಆದ್ರಿಂದ ಅವ್ರನ್ನೆಲ್ಲ ಕರ್ಕೊಂಡು ಇವ್ರು ನೋಡಿ ದೇವಿಗಳಾಗಿದ್ದಾರೆ ಇವರು, ಅಲ್ವೇನ್ರಿ? ಈ ದಿಶೆಯಲ್ಲಿ ಯೋಚನೆ ಮಾಡಬೇಕು, ನಾವು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಬೇಕು. ಒಂದು ಮೌಢ್ಯ ಅಂತ ತಿರಸ್ಕಾರ ಮಾಡೋದು ಬೇಡ. ಈಗ ಒಳ್ಳೆಯ ಕಾಲ, ಈ ಕಾಲದಲ್ಲಿ ಎಲ್ಲ ಕಡೆ ಅಶಾಂತಿ ತುಂಬಿರುವಾಗ, ಹೆಣ್ಣುಮಕ್ಕಳ ಮೇಲೆ ಕ್ರೌರ್ಯಗಳು ನಡೆಯುವಾಗ, ನಮ್ಮ ಭಾರತ ದೇಶದಲ್ಲೂ ಕೂಡ ತುಂಬ ರೇಪ್ಗಳು ಇವೆಲ್ಲ ನಡೆಯುವಾಗ, ಒಂದಷ್ಟು ಜನ ದೇವತೆಯನ್ನಾಗಿ ಮಾಡಿ ಬಿಟ್ಟರೆ ಅವರೆಲ್ಲವೂ ಹೇಳೋದ್ರಿಂದ ಈ ಸಮಾಜದಲ್ಲಿ ಒಂದು ಜಾಗೃತಿ ಉಂಟಾಗುತ್ತೆ, ಒಂದು ದೈವಿಕ ಚಿಂತನೆ ಪ್ರತಿಯೊಬ್ಬರಲ್ಲೂ ಬರುತ್ತೆ. ಸುಮ್ಮನೆ ಯಾರೋ ಏನೋ ಅಂತ ಕಂಡೆಮ್ ಮಾಡ್ತಾರೆ, ಅಯ್ಯೋ ದೇವ್ರು ಬಂದಂಗೆ ಆಡ್ತಾರೆ ಅಂತ ಕಂಡೆಮ್ ಮಾಡ್ತಾರೆ. ಬಟ್ ಇವರು ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು. ಸೊ ಈ ರೀತಿಯಾಗಿ ನಮ್ಮ ಪ್ರಧಾನಮಂತ್ರಿಗಳು ಇವ್ರನ್ನ ಕರ್ಕೊಂಡು ಹೋಗಿ ಈ ರೀತಿ ಮಾಡಿದರೆ ಪರಿವರ್ತನೆ ಆಗಲ್ವಾ? ಯೋಚನೆ ಮಾಡಿ ನೋಡಿ. ಅಲ್ಲಿ ಹೋಗುವ ಮೊದಲು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಪ್ಪ. ಈ ಸೌಜನ್ಯ ಧರ್ಮಸ್ಥಳದಲ್ಲಿ ಸೌಜನ್ಯ ಹತ್ಯೆ ಆದಾಗ ಅದ್ರ ಬಗ್ಗೆ ತುಂಬ ಹೋರಾಟ ನಡೀತಾ ಇದೆ, ಟಿ ವಿಗಳಲ್ಲಿ ಡಿಬೇಟ್ ಬರ್ತದೆ. ಯಾರು ಮಾಡೋದು ಅಂತ ಗೊತ್ತಾಗಿಲ್ಲ, ಸುಮ್ಮನೆ ಒಬ್ಬರ ಮೇಲೆ ಆಪಾದನೆ ಮಾಡೋದಲ್ಲ. ಈಗ ಸದ್ಗುರುಗಳು ಒಬ್ಬರನ್ನ ದೇವತೆಯನ್ನಾಗಿ ಮಾಡಿ, ಆ ದೇವತೆ ಹೆಣ್ಣು ಮಗು ಬಗ್ಗೆ ಈ ರೀತಿ ಅನ್ಯಾಯ ಆಗಿದೆ ಅಂತ ಹೇಳಿಬಿಟ್ಟು ಕೋರ್ಟಲ್ಲಿ ಪ್ರೂವ್ ಮಾಡಿಬಿಟ್ರೆ ಆಗ ಸದ್ಗುರು ಸ್ಟೇಟ್ಮೆಂಟ್ ಕರೆಕ್ಟು. ಇಮ್ಮಿಡಿಯೇಟಾಗಿ ಒಂದು ಸ್ಕೀಮ್ ಮಾಡಿ ಕೋಟ್ಯಾಂತರ ರೂಪಾಯಿ ಬೇರೆ ಬೇರೆ ದೇಶಗಳಿಗೆ ನಾವು ಕೊಡೋದಲ್ಲ, ದೇಣಿಗೆಯಾಗಿ ಕೊಡುವುದಲ್ಲ, ಸಾವಿರಾರು ಕೋಟಿ ಖರ್ಚು ಮಾಡಿ ಸದ್ಗುರುಗಳನ್ನು ಕರ್ಕೊಂಡು ಹೋಗಿ ಈ ರೀತಿ ಆಫ್ಘಾನಿಸ್ತಾನ, ಪಾಕಿಸ್ತಾನ, ಬೇರೆ ಬೇರೆ ದೇಶಗಳಲ್ಲಿ ಮಾಡಿಸಿ ನೀವು ಸರ್ಕಾರದ ವತಿಯಿಂದ ನೀವು ಮಾಡಿದಾಗ, ಜಗತ್ತಿನಲ್ಲಿ ಪರಿವರ್ತನೆ ಆದಾಗ ಭಾರತ ವಿಶ್ವ ಗುರುವಾಗುತ್ತೆ. ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ವಿಶ್ವ ಗುರು ಆಗ್ತಾರೆ. ಇದನ್ನ ಆಪರ್ಚುನಿಟಿನ ಇಮ್ಮಿಡಿಯೇಟಾಗಿ ಉಪಯೋಗಿಸ್ಕೋಬೇಕು. ಇದು ಯಾವುದೋ ಒಂದು ಬೋಗಸ್ ಥಿಯರಿ ಅಲ್ಲ, ಯೂಟ್ಯೂಬ್ನಲ್ಲಿ ಓಡಾಡ್ತಾ ಇದೆ. ಸದ್ಗುರು ಸಾಮಾನ್ಯ ವ್ಯಕ್ತಿ ಅಲ್ಲ. ಈಗ ಶಿವರಾತ್ರಿ ಮಾಡಿದಾಗ ನೋಡಿದ್ರೆ ಎಷ್ಟೊಂದು ಜನ ಸೇರಿದ್ರು, ಅಲ್ಲಿಗೆ ರಕ್ಷಣಾ ಮಂತ್ರಿಗಳು ಕೂಡ ಬಂದಿದ್ರು. ಈ ರೀತಿಯಾದ ವ್ಯಕ್ತಿ ಈ ರೀತಿ ಹೇಳಿದಾಗ ಅದಕ್ಕೆ ನಾವು ಗೌರವಿಸಬೇಕು. ಅದನ್ನು ಇಮ್ಮಿಡಿಯೇಟಾಗಿ ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡೋಕ್ಕೆ ಅವಕಾಶ ಕೊಡಬೇಕು. ಉಪಯೋಗಿಸ್ಕೊಳ್ಳಿ. ದಯವಿಟ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಈ ದಿಶೆಯಲ್ಲಿ ನೀವು ಯೋಚನೆ ಮಾಡಿ ಅಲ್ವಾ? ಇದು ಈ ರೀತಿ ಆದರೆ ಎಷ್ಟೊಂದು ಪರಿವರ್ತನೆ ಆಗುತ್ತಲ್ವಾ? ಎಷ್ಟೊಂದು ಈ ಭೂಮಿ ಮೇಲೆ ಶಾಂತಿ ನೆಲೆಸುತ್ತೆ ಅಲ್ವಾ? ಯೋಚನೆ ಮಾಡಿ ನೋಡಿ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.